ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಹೌದು ಅಲ್ವಾ? ನಾನು ನಿನ್ನ ಸೈಕಲ್ ಓಡಾಡ್ತಾ ಇದ್ದಿದ್ದು, ನಾನು ಬೆಲ್ ಹೊಡಿದ ತಕ್ಷಣ ನೀನು ಓಡಿ ಬರ್ತಾ ಇದ್ದಿದ್ದು, ಇದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ಹೆಂಗೋ ಹಳೇದನ್ನೆಲ್ಲ ನೆನಪಿಸ್ಬಿಟ್ಟೆ. ಪ್ರಪೋಸ್ ಮಾಡಿದ್ರೆ ಒಪ್ಕೋತಾನ? ಹೆಂಗೋ ಹಳೇದೆಲ್ಲ ಕೆದಕ್ಬಿಟ್ಟೆ, ಪ್ರಪೋಸ್ ಮಾಡಿದ್ರೆ ಅಂತಾಳ. ಅಯ್ಯೋ, ಹಲೋ ತನು, ಎಲ್ಲಿದ್ಯಮ್ಮ? ಅಮ್ಮ ಇಲ್ಲೇ ಧನು ಜೊತೆ ಇದ್ದೀನಿ. ಸರಿ ಆಯ್ತು, ಬಾ ಮನೆಗೆ. ಸರಿ ಅಮ್ಮ, ಬರ್ತೀನಿ. ಅಮ್ಮ ಕರಿತಿದ್ರೆ ಬಾ ಮನೆಗೆ ಹೋಗೋಣ. ಇಲ್ಲ, ನೀನು ಹೋಗಿರು, ನಾನು ಆಮೇಲೆ ಬರ್ತೀನಿ. ಸರಿ, ಹುಷಾರಾಗಿ ಬಾ. ಏನಮ್ಮ ಬರಕ್ ಹೇಳಿದ್ದು? ಬಂದಮ್ಮ. ಏತನು, ನಿಮ್ಮ ಅಣ್ಣ ಒಂದ್ ಹುಡುಗನ್ ಹುಡುಕಿದ್ದಾರೆ ಕಣೆ, ನೋಡು ಫೋಟೋನ. ಇನ್ನೆರಡು ತಿಂಗಳಲ್ಲಿ ಫಾರಿನ್ಗೆ ಹೋಗ್ತಾನೆ, ಒಳ್ಳೆ ಮನೆತನ, ಒಳ್ಳೆ ಆಸ್ತಿ ಇದೆ, ನೀನು ನೆಮ್ಮದಿಯಾಗಿರ್ಬೋದಮ್ಮ. ಅದಕ್ಕೆ ನಾನೇನ್ ಮಾಡ್ಲಿ ಅಮ್ಮ? ಅದಕ್ ನಾನೇನ್ ಮಾಡ್ಲಿ ಅಂದ್ರೆ, ನಿನಗೆ ನಮ್ಮ ಹುಡುಗನ್ ಹುಡುಕಿರೋದು. ನೋಡಮ್ಮ, ನನ್ಗೀಗ್ಲೇ ಮದ್ವೆ ಆಗಕ್ ಇಷ್ಟ ಇಲ್ಲ. ನೋಡೋಣ, ನೀವೆಷ್ಟೇ ಹುಡುಗರ್ನ ಹುಡ್ಕಿದ್ರು ನಾನು ಈಗ್ಲೇ ಮದ್ವೆ ಆಗಲ್ಲ. ಇಲ್ಲ ಕಣೆ ತನು, ಅವ್ನು ಒಳ್ಳೆ ಹುಡುಗ, ನಾವೆಲ್ಲ ವಿಚಾರಿಸಿದೀವಿ. ನಾನಾಗಲ್ಲಮ್ಮ. ಏನ್ ಮಾತಾಡ್ತಾ ಇದೀಯ? ನಿನ್ನ ಬೆಳೆಸಿರೋದು ನಾವ್ ಹೇಳ್ದಂಗೆ ನೀ ಕೇಳಿ ಅಂತ. ನೀ ಹೇಳ್ದಂಗೆಲ್ಲ ನಾವ್ ಕೇಳಕ್ಕಾಗಲ್ಲ. ಮನು, ಹೋಗ್ಲಿ ಬಿಡು, ಅವಳ ಹತ್ರ ನಾನ್ ಮಾತಾಡ್ತೀನಿ. ಹಲೋ, ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಬೇಗ ಬಾ ಇಲ್ಗೆ. ಇಂಪಾರ್ಟೆಂಟ್ ಕೆಲಸ ಇದೆ, ಬರಕ್ಕಾಗಲ್ಲ ಈಗ. ಅವೆಲ್ಲ ಬೇಡ, ಏನ್ ಮಾಡ್ತೀಯೋ ಗೊತ್ತಿಲ್ಲ, ಬೇಗ ಬರ್ಬೇಕಷ್ಟೇ. ಯಾಕಣ್ಣ ಈಗ ಕೂತಿದ್ದೀರಾ? ಊಟ ಆಯ್ತಾ? ಯಾಕಂತ ಈಗ ಕೂತಿದ್ದೀರಾ? ಏನಿಲ್ಲಪ್ಪ, ತನು ಎಲ್ಲಿ? ರೂಮಲ್ಲಿದ್ದಾಳೆ, ಹೋಗು. ತನು, ಏನು ಬರಕ್ಕೆ ಹೇಳಿದ್ದು? ಅಲ್ಲಿ ನೋಡಿದ್ರೆ ಅಣ್ಣನೂ ಕೋಪದಲ್ಲಿದ್ದಾರೆ, ಆಂಟಿನೂ ಕೋಪದಲ್ಲಿದ್ದಾರೆ. ಯಾಕೆ, ಏನಾಯ್ತು? ಮನೇಲಿ ನಂಗೆ ಗಂಡು ನೋಡ್ತಿದಾರೆ ಕಣೋ. ಹೇ, ಹೌದಾ? ಅದು ಖುಷಿ ಪಡೋ ವಿಚಾರ ತಾನೆ, ಮತ್ತೆ ಅದೆಂತಕ್ಕೆ ಬೇಜಾರಲ್ಲಿದೆಯಾ? ನಂಗೆ ಇಷ್ಟ ಇಲ್ಲ ಕಣೋ. ಇಷ್ಟ ಇಲ್ಲ ಅಂದ್ರೆ ಮನೇಲಿ ಹೇಳು. ಯಾಕೆ, ಯಾರನ್ನಾದ್ರೂ ಲವ್ ಮಾಡ್ತಾ ಇದೆಯಾ? ಹೆಚ್ಚೆ ಹಾಗೇನಿಲ್ಲ ಕಣೋ. ಮತ್ತೆ ಯಾಕೆ ಒಪ್ಕೋ? ನನ್ನ ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗ ಕೊಡಕ್ಕೆ ಇಷ್ಟ ಇಲ್ಲ. ಆ ಜಾಗದಲ್ಲಿ ನೀನ್ ಮಾತ್ರ ಇರ್ಬೇಕು. ಯಾಕೆ ಅರ್ಥ ಆಗ್ಲಿಲ್ವಾ? ನನ್ನ ಮನಸ್ಸಲ್ಲಿ ಬೇರೆ ಯಾರಿಗೂ ಜಾಗ ಕೊಡಕ್ಕೆ ಇಷ್ಟ ಇಲ್ಲ. ಆ ಜಾಗದಲ್ಲಿ ನೀನ್ ಮಾತ್ರ ಇರ್ಬೇಕು. ಹೇ, ನಿಜ ಹೇಳ್ತಾ ಇದೀಯಾ? ನನಗೂ ಮನಸ್ಸಿತ್ತು, ಆದರೆ ಹೇಗೆ ಹೇಳ್ಕೊಳ್ಳೋದು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಇವಾಗ ಬಂದು ನಮ್ಮಮ್ಮ ಮತ್ತೆ ಅಣ್ಣನ ಜೊತೆ ಮಾತಾಡ್ಬೇಕಷ್ಟೇ. ಏನು ಮಾಡೋದು ಈಗ? ಸರಿ ಬಾ, ನಾನು ಮಾತಾಡ್ತೀನಿ. ಆಂಟಿ, ಯಾವುದೋ ಹುಡುಗ ನೋಡಿದ್ದೀರಂತೆ? ನೋಡಿದೀವಿ. ಏನಂದ್ಲ ಅವಳು? ಆಂಟಿ, ಅದು ಏನ್ ಹೇಳೋ? ಏನಂದ್ಲು? ಓಕೆ ಅಂದ್ಲ? ಓಕೆ ಅಂದ್ಲು, ಆದರೆ ನಾನು ತನು. ನೀನು ತನು? ಅಣ್ಣ, ನಾನು ತನು ಇಬ್ರು ಲವ್ ಮಾಡ್ತೀವಿ. ನಡೆ ಒಳಗಡೆ. ಏಯ್, ನಿನ್ನ ನನ್ನ ಸ್ವಂತ ತಮ್ಮನ ತರ ನೋಡ್ಕೊಂಡಿದ್ನಲ್ಲ, ನೀನಂತ ಅಣ್ಣ ತಂಗೆ ನನ್ನ ತಂಗಿ ಕೊಡ್ಲಾ? ನಡಿಯ ಆಚೆ. ಮನು, ಸುಮ್ನಿರಪ್ಪ. ನೀನ್ ಸುಮ್ಕಿರಮ್ಮ. ಏಯ್, ನಡಿಯ ನಡಿಯೋ. ಇನ್ನೊಂದ್ಸಾರಿ ನಿನ್ ಮುಖ ತೋರಿಸ್ಬೇಡ ನಂಗೆ. ಮನು, ನೋಡಮ್ಮ, ನನ್ನ ತಂಗಿ ನಾ ಭಿಕ್ಷುಕೊಂಬೇಕಾದ್ರೆ ಮದುವೆ ಮಾಡ್ಕೊಟ್ಬಿಡ್ತೀನಿ, ಆದ್ರೆ ಇಂಥ ಅನಾಥ ಮಾತ್ರ ಕೊಡೋದಿಲ್ಲ. ಅವಳ ಹತ್ರ ಮಾತಾಡ್ತೀನಿ. ನೋಡು, ನೀನು ಅವನ ಜೊತೆಗಿದ್ರೆ ಖುಷಿಯಾಗಿರೋಕ್ಕಾಗಲ್ಲ. ಅವನಿಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇಲ್ಲ, ಕೆಲಸ ಇಲ್ಲ, ಅಪ್ಪ ಅಮ್ಮನೂ ಇಲ್ಲ. ನಿನ್ನ ಯಾವ ನಂಬಿಕೆ ಮೇಲೆ ಮದುವೆ ಮಾಡಿಕೊಡ್ಲಿ? ಹೌದು ಮಗಳೇ, ನನಗೂ ಯಾಕೋ ಅಣ್ಣ ಹೇಳೋದೇ ಸರಿ ಅನ್ಸುತ್ತೆ. ನೋಡಿ, ಅವ್ನ್ ರಾಜ ಆಗ್ದಲೇ ಇರ್ಬೋದು, ಆದ್ರೆ ನನ್ನ ರಾಣಿ ತರ ನೋಡ್ಕೋತಾನೆ ಅನ್ನೋ ನಂಬಿಕೆ ನನ್ಗಿದೆ. ನಾನ್ ಮದ್ವೆ ಆದ್ರೆ ಅವನೇ ಆಗೋದು.
ಸರಿ, ನಿಮ್ಮಿಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ನಾನು ಕೊನೆಗೂ ಒಪ್ಕೊಂಡಲ್ಲಮ್ಮ, ಖುಷಿ ಆಯ್ತು. ಸರಿ ಆಯ್ತು, ಇನ್ನು 3 ದಿನದಲ್ಲಿ ನಿಶ್ಚಿತಾರ್ಥ. ರೆಡಿಯಾಗು. ಇಷ್ಟ ಬೇಗನಾ ಅಣ್ಣ? ನಿಮ್ಮ ಬುದ್ಧಿಗಳೆಲ್ಲ ನನಗೂ ಗೊತ್ತು. ನಿಮ್ಮ ವಯಸ್ಸು ತಟ್ಕೊಂಡೆ ನಾನು ಬಂದಿರೋದು. ರೆಡಿಯಾಗು ಅಂದಷ್ಟೇ. ಯಾರ ಹತ್ರ ಮಾತಾಡ್ತೀರಾ? ನಮ್ಮ ಜೊತೆ ಬಿಡಿ, ನಮ್ಮ ಮಾತಾಡ್ತೀನಿ. ಹಲೋ, ಪುರೋಹಿತ್ರೆ ಆರಾಮ? ಮಾ, ಎಲ್ಲಿಗೆ ಹೋಗಿದ್ಲಂತವಳು? ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಿದ್ದೆ ಅಮ್ಮ. ಯಾರು ಹೇಳಿದ್ ಹೋಗಕ್ಕೆ? ಇನ್ಮೇಲೆ ಫೋನಲ್ಲಿ ಮಾತಾಡೋದಾಗ್ಲಿ, ಮನೆಯಿಂದ ಹೊರಗಡೆ ಹೋಗೋದಾಗ್ಲಿ ನನ್ನ ಪರ್ಮಿಷನ್ ಇಲ್ದಲೆ ಏನು ಮಾಡ್ಕೊಡ್ದು. ಅದರಲ್ಲೂ ಧನು ಜೊತೆ ಮಾತಾಡಬಾರ್ದು. ಅಣ್ಣ, ಏನಣ್ಣ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ದು? ಏನಿಲ್ಲಮ್ಮ, ಧನುಗೆ ಗಂಡು ಹುಡುಕ್ತಾ ಇದ್ದೀವಿ, ಆದರೆ ಅವಳು ಒಪ್ತಾ ಇಲ್ಲ. ಯಾಕಣ್ಣ ಹೋಗ್ತಾ ಇಲ್ಲ? ಯಾಕಂದ್ರೆ ತನು ಮತ್ತೆ ಧನು ಗೊತ್ತಲ್ವ ನಿಂಗೆ, ಅವರಿಬ್ಬರು ಇಷ್ಟಪಡ್ತವ್ರೆ. ಅವನೇ ಬೇಕು ಅಂತ ಅಡ್ಡ ಹಿಡ್ದವಳೆ. ಅದಕ್ಕೆ ನೀನೇ ಸ್ವಲ್ಪ ಹೇಳಮ್ಮ. ಅಣ್ಣ, ಅವರಿಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದಾರೆ. ಅವರಿಬ್ರು ಒಪ್ಕೊಂಡಿದ್ದಾರೆ ಅಂದಮೇಲೆ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬೋದಲ್ವಾ? ಹಂಗಾಗಲ್ಲಮ್ಮ. ಅವನಿಗೆ ಒಳ್ಳೆ ಬ್ಯಾಕ್ಗ್ರೌಂಡ್ ಇಲ್ಲ, ಅಪ್ಪ ಅಮ್ಮನೂ ಇಲ್ಲ, ಒಳ್ಳೆ ಕೆಲಸನೂ ಇಲ್ಲ. ಅವಳು ಖುಷಿಯಾಗಿ ಇರ್ತಾಳೆ ಅಂತ ಯಾವ ನಂಬಿಕೆ ಮೇಲೆ ಕೊಟ್ಟು ಮದುವೆ ಮಾಡಲಿ? ನೋಡಮ್ಮ, ಈ ವಿಷಯ ನಿನಗೆ ಬಿಟ್ಟರೆ ಯಾರಿಗೂ ಹೇಳಿಲ್ಲ, ನೀನು ಯಾರಿಗೂ ಹೇಳ್ಬೇಡ, ಹೇಳ್ಬಾರ್ದು. ಇನ್ನು2 ದಿನದಲ್ಲೇ ನಿಶ್ಚಿತಾರ್ಥ ನಡೆಯುತ್ತೆ. ಅವಳಿಗೆ ನನ್ನ ಮಾತು ಕೇಳಕ್ಕೆ ಹೇಳಿ ಸ್ವಲ್ಪ. ಸರಿ ಅಣ್ಣ, ಆಯ್ತು. ಏನೇ ನಿಮ್ಮ ಅಣ್ಣ ಹೇಳ್ತಿರೋದು ನಿಜನಾ? ಹೌದು ಕಣೆ, ನಿಜ. ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೇಗಾದ್ರೂ ಮಾಡಿ ದೇವಸ್ಥಾನದಲ್ಲಿ ನಿಶ್ಚಿತಾರ್ಥ ಆಗ್ತಿರೋ ವಿಷಯನ ಅವನು ತಿಳಿಸ್ಬಿಡು. ಹಾಗಲ್ಲ ಕಣೆ, ನಿಮ್ಮ ಅಣ್ಣ ಹೇಳ್ತಿರೋದು ಕೇಳ್ಬೋದಲ್ವಾ? ಯಾಕಂದ್ರೆ ಅವನಿಗೆ ಅಪ್ಪ ಅಮ್ಮನೂ ಇಲ್ಲ, ಒಳ್ಳೆ ಬ್ಯಾಕ್ಗ್ರೌಂಡು ಇಲ್ಲ. ನೀನು ನಾಳೆ ಅವನ ಜೊತೆ ಹೇಗೆ ಬದುಕ್ತೀಯಾ? ನೀನು ನಮ್ಮ ಅಣ್ಣನ ಥರ ಯೋಚನೆ ಮಾಡ್ತಿದ್ಯಲೆ. ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಚಿಕ್ಕ ವಯಸ್ಸಿನ ನಾನು ಅವನ್ನ ನೋಡಿದ್ದೀನಿ. ಇವಾಗಿಂತ ಚೆನ್ನಾಗಿ ಮುಂದೆ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ಹಾಗಲ್ಲ ಕಣೆ, ನಿಮ್ಮ ಅಣ್ಣ ಈಗೇನು ಫ್ರೆಂಡಾಗಿ ನೀನು ಸಹಾಯ ಮಾಡ್ತೀಯಾ ಇಲ್ವಾ? ಇವಳಿಗೆ ಸಪೋರ್ಟ್ ಮಾಡ್ಲಾ ಬೇಡವಾ? ಸರಿಮಾ, ನಾನು ತಿಳಿಸ್ತೀನಿ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆದರೆ ನಾನು ಬರೋಕ್ಕಾಗಲ್ಲ, ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದ್ದೀನಿ. ಅಮ್ಮ ತಾಯಿ, ನೀನೆಲ್ಲಾದ್ರೂ ಹೋಗು, ಆದರೆ ಮೊದಲು ಅವನಿಗೆ ವಿಷಯ ತಿಳಿಸು. ಸರಿ ಕಣೆ, ಆಯ್ತು. ಹಲೋ ಧನು, ನಾನು ಕಣೋ ಅಂಜಲಿ. ಹಾಂ, ಹೇಳು ಅಂಜಲಿ. ಧನುದು 2 ದಿವಸದಲ್ಲಿ ನಿಶ್ಚಿತಾರ್ಥ ಇದೆ ಅಂತೆ, ಎಲ್ಲಿ? ದೇವಸ್ಥಾನದಲ್ಲಿ. ಅವಳು ತಿಳ್ಸಕ್ಕೆ ಹೇಳಿದ್ಲು, ತಿಳಿಸಿದ್ದೀನಿ. ಸರಿ ಆಯಿತು. ಅಯ್ಯೋ, ಯಾವ ದೇವಸ್ಥಾನ ಅಂತ ಕೇಳಲೇ ಇಲ್ವಲ್ಲ? ಇನ್ಯಾ ದೇವಸ್ಥಾನ ಆಗಿರುತ್ತೆ? ಚಿಕ್ಕ ವಯಸ್ಸಿಂದ ಹೋಗ್ತಿದ್ದಿದ್ದು ಒಂದೇ ದೇವಸ್ಥಾನ, ಅದೇ ದೇವಸ್ಥಾನ ಆಗಿರುತ್ತೆ. ಲೋ ಮಗ, ಯಾಕೋ ಮಗ ಈ ಬಿಸಿಲ ನಿಂತಿದ್ಯಾ? ಏನಿಲ್ಲ ಕಣೋ. ಏನಿಲ್ವಾ? ಲೋ ಮಗ, ಮತ್ತೆ ಏನು ಹೇಳು ಮಗ, ತನ್ನದು ನಿಶ್ಚಿತಾರ್ಥ ಮಾಡ್ತಾರಂತ ಕಣೋ. ಇವಾಗ ನಾನೇನು ಮಾಡಲಿ ಅದಕ್ಕೆ? ಲೋ ಮಗ, ನಿಂಗೆ ಗೊತ್ತು ತಾನೇ ಅವಳು ನನ್ನ ಚಿಕ್ಕ ವಯಸ್ಸಿಂದ ಪ್ರೀತಿ ಮಾಡ್ತಿದ್ದೀನಿ ಅಂತ. ನೋಡು ಮಗ, ಈ ಉರಿಯೋ ಬಿಸಿಲಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು. ಹುಡುಗಿರು ಲವ್ ಮಾಡೋ ಮುಂಚೆನೂ ಉರಿಸ್ತಾ ಇರ್ತಾರೆ, ಲವ್ ಮಾಡ್ಬೇಕಾದ್ರೂ ಉರಿಸ್ತಾ ಇರ್ತಾರೆ, ಬಿಟ್ಟು ಹೋದ್ಮೇಲೆ ಉರಿಸ್ತಾ ಇರ್ತಾರೆ, ಒಟ್ನಲ್ಲಿ ಉರಿಸ್ತಾನೆ ಇರ್ತಾರೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಕೆಳಗಡೆ ನಡಿ. ಮಗ, ಏನಾದರೂ ಐಡಿಯಾ ಇದ್ರೆ ಹೇಳೋ. ಐಡಿಯಾ ಗಿಡಿಯಾ ಏನಿಲ್ಲ, ಸುಮ್ಮನೆ ನಡಿ. ಹೌದು, ನಿಂಗೆ ಕೆಲ್ಸಕ್ಕೆ ಟೈಮ್ ಆಗಿಲ್ವಾ? ಈಗ ಹ್ಞೂ ಕಣೋ, ಮರ್ತೇ ಬಿಟ್ಟಿದ್ದೆ. ಮತ್ತಿಲ್ಲೇನು ಸಾಮಾನು ಬೇಯಿಸಿ ನಡಿಯೋ.
ಇವತ್ತಾದ್ರೂ ಅವಳು ಖುಷಿಯಾಗಿರೋ ಕೇಳು. ಯಾಕಮ್ಮ ಬೇಜಾರದಲ್ಲಿದ್ಯಾ? ಮುಂದೆ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಇವಾಗ ನಗ್ನಗಾಡ್ತಾ ಖುಷಿಯಲ್ಲಿರು. ಧನು ಬರಬೇಕಿತ್ತಲ್ಲ. ತಡಿ ಒಂದ್ಸತಿ ಫೋನ್ ಮಾಡ್ತೀನಿ. ಹಲೋ, ಹೇಳಿ ಅಣ್ಣ. ಎಲ್ಲಿದೆಯಪ್ಪ? ಇಲ್ಲೇ ಆಚೆ ಇದೆ, ಹೇಳಿ ಅಣ್ಣ. ಧನು ಎಂಗೇಜ್ಮೆಂಟ್ ಆಗ್ತೈತೆ, ನೀನು ಯಾಕೆ ಬಂದಿಲ್ಲ? ಹೌದಾ ನೀನೀಗ ಎಲ್ಲಿದೆಯೋ? ಅಣ್ಣ, ಅದೇ ಅವರು ಚಿಕ್ಕ ವಯಸ್ಸಿಂದ ದೇವಸ್ಥಾನಕ್ಕೆ ಬರ್ತಿದ್ರಲ್ಲ, ಅಮ್ಮನ ದೇವಸ್ಥಾನದ ಹತ್ರ ಇದ್ದೀನಿ. ಅಲ್ಲೇನು ಮಾಡ್ತಾ ಇದೆಯೋ? ಎಂಗೇಜ್ಮೆಂಟ್ ಮಾಡ್ತಾರೆ ಈ ದೇವಸ್ಥಾನ. ಅವ್ರು ನಿನ್ಗೆ ಹೇಳಿಲ್ವಾ? ಅಣ್ಣ, ಅದು ನನ್ನ ತಂಗಿನ ಭಿಕ್ಷುಕೊಂಡ್ಬೇಕಾದ್ರೆ ಮದುವೆ ಮಾಡ್ಕೊಂಡ್ಬಿಡ್ತೀನಿ, ಆದ್ರೆ ಈಗ ಅನಾಥ ಮಾತ್ರ ಬರೋದಿಲ್ಲ. ಇಷ್ಟೆಲ್ಲ ಆಯ್ತಾ? ಅನಾಥ ಆದ್ರೆ ಏನು? ನಾವೆಲ್ಲ ಇಲ್ವ? ನಾನು ಮಾತಾಡ್ತೀನಿ. ಅಣ್ಣ, ಪ್ಲೀಸ್ ಆ ಥರ ಮಾಡಬೇಡಿ ಅಣ್ಣ. ಅವಳೆಲ್ಲೇ ಇರಲಿ, ಹೇಗೆ ಇರಲಿ, ಖುಷಿಯಾಗಿರಲಿ ಅಣ್ಣ. ನಿಮ್ಮಿಂದ ಒಂದೇ ಒಂದು ಹೆಲ್ಪ್ ಮಾಡಿ ಅಣ್ಣ. ಅವ್ರ ಜೊತೆ ಮಾತಾಡೋಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಣ್ಣ. ನೀನೇನು ತಲೆ ಕೆಡಿಸ್ಕೋಬೇಡ. ನಾಳೆ ಇದೇ ಟೈಮ್ಗೆ ಅದೇ ದೇವಸ್ಥಾನ ಹತ್ರ ಬಾ. ಸರಿ ಅಣ್ಣ, ಆಯ್ತು. ನಡೀತಾ ಇರೋದು ಯಾವ ದೇವಸ್ಥಾನ? ಇಲ್ಲೇ ಕಣೋ, ತನ್ನವರ ಅಲ್ಲೇ ಮನೆ ಹತ್ರ. ಈಗ ಬರ್ತೀನಿ ಅಣ್ಣ. ಇವಾಗ ಬಂದು ಏನು ಮಾಡ್ತೀವೋ? ಎಲ್ಲ ಮುಗ್ದೋಯ್ತು. ಹಲೋ, ಪುರೋಹಿತ್ರೆ ಆರಾಮ? ಅದೇ ನನ್ನ ತಂಗಿ ನಿಶ್ಚಿತಾರ್ಥನ ಬೇರೆ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಏನೂ ಬೇಜಾರು ಮಾಡ್ಕೊಂಬಿಡಿ. ಸಿಗದ ಮನೆಯೇ ಏಕೆ ಕೊರಗಿದೆ, ಸಿಗಬೇಕೆಂದು ಮನ ಹೇಳಿದೆ, ನನಗೆ ನೀನೆ ಬೇಕೆಂದೆನಿಸಿದೆ, ನೀ ಬಂದ ದಾರಿ ನೆನಪೇ ಆಗಿದೆ, ಸಿಗದ ಮನೆಯೇ ಏಕೆ ಕೊರಗಿದೆ, ನೀ ಕಣ್ಣ ಸನ್ನೆಯು ಮನ ಇದೆ, ಕೂಡಿದ ಮನವ ನೀ ಮೋಡವೇ, ನೆಪದ ಮಾತೆಲ್ಲ ಕೇಳಿ ಹೋದೆ, ನೆನಪಾಗಲಿಲ್ಲವೇ ನನ್ನೀ ಪ್ರೀತಿಯೇ, ಸಿಗದ ಮನೆಯೇ ಏಕೆ ಕೊರಗಿದೆ. ಏನಕ್ಕ ಮಗಳ ಎಂಗೇಜ್ಮೆಂಟು ಸಿಂಪಲಾಗಿ ಮುಗಿಸ್ಬಿಟ್ಟೆ? ಹೂನಪ್ಪ, ಎಲ್ಲ ಸಿಂಪಲ್ ಆಗಿ ಅರ್ಜೆಂಟಾಗಿ ಮುಗಿಸ್ಬಿಟ್ವಿ. ಏನು ಮನು ನೀನು? ಎಲ್ಲ ಫಂಕ್ಷನ್ ನಿಮ್ಮ ದೇವಸ್ಥಾನ ಹತ್ರ ಮಾಡಿ ಎಂಗೇಜ್ಮೆಂಟ್ ಮಾತ್ರ ಬೇರೆ ದೇವಸ್ಥಾನ ಮಾಡಿದ್ರ ಯಾಕೆ? ಅದೆಲ್ಲ ನಿಂಗೆ ಗೊತ್ತಾಗಲ್ಲ, ಸುಮ್ಕಿರಮ್ಮವ. ಹೂನಪ್ಪ, ಅವ್ನು ಹೇಳ್ತಿರೋದು ಸರಿ ಇದೆ. ಒಂದ್ಸತಿ ತನ್ನೂ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಬ. ಸರಿ ಅಮ್ಮ, ಆಯಿತು. ಅವಳಿನ ನಾಳೆ ರೆಡಿಯಾಗಕ್ಕೆ ಹೇಳಿ. ಸರಿ ಆಯ್ತಪ್ಪ.
ಏನೋ ಮಾಡೋದಿವಾಗ, ಎಲ್ಲ ಮುಗ್ದೋಯ್ತು. ಏನೋ ಆಗಿದೆ ಆಗೋಯ್ತು. ನನ್ನ ಮರ್ತಿ ಮದುವೆ ಖುಷಿಯಾಗಿರು. ಥೂ, ಇದನ್ನ ಹೇಳೋದಕ್ಕೆ ಬಂದ, ಹೋಗೋ. ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು, ಎಲ್ಲ ಮುಗಿದ್ಮೇಲೆ. ಇಲ್ಲ, ನಿನ್ ಬಿಟ್ಟು ನಾನು ಯಾರನ್ನೂ ಮದುವೆ ಆಗಲ್ಲ. ಬಾ, ಎಲ್ಲಾದ್ರೂ ಹೋಗೋಣ. ತಡಿ, ಏನಾರು ಪ್ಲ್ಯಾನ್ ಮಾಡೋಣ. ಓಯ್, ಏನು ಮಾಡ್ತಾ ಇದೀಯಾ? ಸರಿ ಆಯ್ತು ನೋಡಿ. ನೀನೇನೆ ಇಲ್ಲಿದ್ಯಾ? ಅಣ್ಣನ ಜೊತೆ ಇನ್ವಿಟೇಷನ್ ಕೊಡಕ್ ಬಂದಿದ್ದೆ. ನಾನು ಇವತ್ತು ನಿಮ್ಮ ಮನೆ ಹತ್ರ ಬರೋಣ ಅನ್ಕೊಂಡಿದ್ದೆ ಕಣೆ. ಅದು ಧನು ಫೋನ್ ಮಾಡಿದ್ದ. ಅವನು ನಿನ್ನ ಮನೆ ಹತ್ರ ಕರ್ಕೊಂಬರಕ್ಕೆ ಹೇಳ್ದ. ಅವನು ನಿನ್ನ ಕರ್ಕೊಂಡು ಹೋಗ್ತಾನಂತೆ, ಬರ್ತೀಯಾ? ಹೌದಾ? ನಾನೇನು ಈಗಲೇ ಬರಕ್ ರೆಡಿ. ಆದ್ರೆ ಅಣ್ಣ ಬಿಡಲ್ವಲ್ಲ. ಒಂದು ಕೆಲಸ ಮಾಡು, ನಿಮ್ಮ ಮನೇಲಿ ಫಂಕ್ಷನ್ ಇದೆ ಅಂತ ಹೇಳು, ಬರ್ತೀನಿ. ಹಾಂ ಅಣ್ಣ, ಚೆನ್ನಾಗಿದ್ದೀನಿ. ಅಣ್ಣ, ಅದು ನಾಳೆ ನಮ್ಮ ಮನೇಲಿ ಪೂಜೆ ಇದೆ. ಸೊ ಅವಳನ್ನ ಕಳಿಸ್ಕೊಡ್ತೀರಾ ನಾಳೆ? ನಾಳೆನಾ? ನಾಳೆ ಆಗಲ್ಲಮ್ಮ. ಮದುವೆ ಬೇರೆ ಬೇಗ ಇಟ್ಕೊಂಡಿದ್ದೀವಿ, ಬಟ್ಟೆ ಬೇರೆ ತರಬೇಕು. ಆಗಲ್ಲಮ್ಮ, ಕಳಿಸಿಲ್ಲ ಅಂತ ಬೇಜಾರಾಗ್ಬೇಡಮ್ಮ. ಮದುವೆ ಬೇರೆ ಬೇಗ ಇಟ್ಕೊಂಡಿದ್ದೀವಿ, ಜಾಸ್ತಿ ಜನ ಏನು ಕಳಿಸಿಲ್ಲ, ಸಿಂಪಲ್ಲಾಗಿ ಮುಗಿಸ್ತಾ ಇದ್ದೀವಿ. ನೀನು ಮದುವೆಗೆ ಬಂದ್ಬಿಡಮ್ಮ. ಯಾಕೆ ದೇವ್ರೆ ನನ್ನ ಜೀವನ ಹೀಗಾಗೋಯ್ತು? ನಾನು ಅನಾಥ ಆಗಿ ಹುಟ್ಟಿದ್ದೇ ತಪ್ಪಾಗೋಯ್ತಾ? ಚಿಕ್ಕ ವಯಸ್ಸಿಂದ ಅಮ್ಮನ ಪ್ರೀತಿನೂ ನೋಡಲಿಲ್ಲ, ಅಪ್ಪನ ಪ್ರೀತಿನೂ ನೋಡಲಿಲ್ಲ. ಆದರೆ ನಂಗೆ ಸಿಕ್ಕಿದ್ದು ಒಂದೇ ಒಂದು ಪ್ರೀತಿ, ಅದು ತನು ಪ್ರೀತಿ. ಅದನ್ನು ಕಿತ್ಕೊಂಡಲ್ಲ ದೇವ್ರೆ. ನನ್ನ ಜೀವನದಲ್ಲಿ ಖುಷಿಯಾಗೋ ಒಂದು ಸಂದರ್ಭನೂ ಕೊಟ್ಟಿಲ್ವಾ? ಬರ್ತಾರೆ ಸ್ವಾಮಿ, ಬೆಂಗಳೂರು ಟ್ರಾಫಿಕ್ ಅಲ್ವಾ, ಬಂದೇ ಬರ್ತಾರೆ. ಒಂದ್ಸಲ ಫೋನ್ ಮಾಡಪ್ಪ, ನೋಡೋಣ. ಸರಿ ಅಮ್ಮ, ಆಯ್ತು. ಹಲೋ, ಎಲ್ಲಿದ್ರ? ಇನ್ನು ಹುಡುಗ ಕಾಣಿಸ್ತಿಲ್ವಾ? ಏನಾಯ್ತಪ್ಪ? ನನಗೆಲ್ಲ ಚೆನ್ನಾಗಿ ಗೊತ್ತು, ಇದನ್ನ ಮಾಡಿಸಿರುತ್ತನೇ. ಓಯ್, ಏನ್ ತಲೆ ಕಟ್ಟಾಯ್ತಾ? ಸುಮ್ಮನೆ ಬಿಟ್ಟು ಕಳ್ಸೋ. ಅಣ್ಣ, ಯಾರನ್ನ ಏನ್ ಬಿಟ್ಟು ಕಳಿಸ್ಬೇಕು ಅಣ್ಣ? ನೀವ್ ಹೇಳ್ತೀರ ನಂಗೇನು ಅರ್ಥ ಆಗ್ತಿಲ್ಲ ಅಣ್ಣ. ಮದುವೆ ಗಂಡನ ಗಿಟ್ಟ ಬಡಿತಾನೆ, ಎಲ್ರು ನಿನ್ ಮೇಲೆ ಡೌಟ್ ಮಾಡ್ತವ್ರೆ. ಸುಮ್ಮನೆ ಬಿಟ್ಟು ಕಳ್ಸೋ. ಅಣ್ಣ, ಏನ್ ಹೇಳ್ತಾ ಇದ್ದೀರಾ? ನಾನ್ ಕಿಡ್ನಾಪ್ ಮಾಡಿದ್ದೀನ? ಅಣ್ಣ, ನಿಜ ನಾನು ಮಾಡಿಲ್ಲ ಅಣ್ಣ. ಮತ್ತೆ ಯಾರು ಮಾಡಿದ್ದು? ಇರೋ ಒಂದು ನಿಮಿಷ, ಆಮೇಲೆ ಮಾಡಿ. ಅಮ್ಮ, ಹುಡುಗ ಫೋನ್ ಮಾಡ್ತಾನೆ. ಹಲೋ, ಎಲ್ಲಿದ್ದೀರಾ?
ಏನು ಮಗ ಮಾಡೋದು, ಮದುವೆ ನಿಲ್ತೋಯ್ತಲ್ಲ. ಯಾವುದೇ ಕಾರಣಕ್ಕೂ ಮದುವೆ ನಿಲ್ಲಲ್ಲ, ಮದುವೆ ಗಂಡು ಬಂದೇ ಬರ್ತಾನೆ. ಓಹ್, ಮದುವೆ ಗಂಡು ಬಂದಲ್ಲ. ಆಂಟಿ ಧನುನಾ? ಅಣ್ಣ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಣ್ಣ, ನಾನು ತನಗೆ ಒಳ್ಳೆ ಜೋಡಿ ಅಲ್ಲ, ಧನುನೇ ಒಳ್ಳೆ ಜೋಡಿ. ಚಿಕ್ಕ ವಯಸ್ಸಿಂದ ಖುಷಿಯಾಗಿ ನೋಡ್ಕೊಂಡಿದ್ದಾನೆ, ಮುಂದಕ್ಕೂ ಖುಷಿಯಾಗಿ ನೋಡ್ಕೊತಾನೆ. ಅವರಿಬ್ಬರಿಗೂ ಜೊತೆಗಿರೋಕ್ಕೊಂದು ಅವಕಾಶ ಮಾಡಿಕೊಡಿ. ಅವರಿಬ್ಬರಿಗೂ ಮದುವೆ ಮಾಡಿಕೊಡಿ, ಅವರಿಬ್ಬರು ಚೆನ್ನಾಗಿರ್ತಾರೆ. ಅವರಿಬ್ಬರು ಜೋಡಿ ಆಗಲಿ ದೇವರ ಮೇಲೆ ಅದಕ್ಕೆ ನಾವೆಲ್ಲ ಇರೋಣ. ಏನೋ ಮಗ, ನಿಂದು ನಿಮ್ಮ ಹುಡುಗಿದ ಮದುವೆ ಫಿಕ್ಸ್ ಆಯ್ತಂತೆ ಕೊನೆಗೂ? ಲೋ ಏನು ಮದುವೆನೋ ಏನೋ, ಮದುವೆ ಹುಡುಗನೇ ಮಿಸ್ ಆಗಿದ್ದೀನಿ ಅಂತ ಕಣೋ. ಎಲ್ಲರೂ ನನ್ನ ಮೇಲೆ ಡೌಟ್ ಪಡ್ತಾ ಇದ್ದಾರೆ, ನಾನು ಕಿಡ್ನಾಪ್ ಮಾಡಿದ್ದೀನಿ ಅಂತ. ಎಲ್ಲವನೋ ಏನೋ. ಏನಿಲ್ಲ ಮಗ, ಈಗ ಜಸ್ಟ್ ಅವ್ರನ್ನ ಕಳ್ಸ್ಕೊಟ್ಬಿಟ್ಟು ಬಂದೆ. ಲೋ, ನೀನು ಎಲ್ಗೋ ಕಳಿಸ್ಬಿಟ್ಟು ಬಂದೆ. ಫಸ್ಟ್ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಬಿಟ್ಟು ಬಾ. ಇವಾಗ ನಾನು ಹುಡುಗನ ಕರ್ಕೊಂಡ್ಬಂದ್ಬಿಟ್ರು ಈ ಹುಡುಗಿನೂ ಮದುವೆ ಆಗಲ್ಲ, ಆ ಹುಡುಗ ಕೂಡ ಅವಳ ಮದುವೆ ಆಗಲ್ಲ ಕಣ. ಲೋ, ಯಾಕೋ ಅಂಥದ್ದೇನೋ ಮಾಡಿದೆ? ನಾನು ಆಲ್ರೆಡಿ ಆ ಹುಡುಗನ ಮದುವೆ ಮಾಡಿ ಈಗ ಕಳ್ಸ್ಕೊಟ್ಟು ಬಂದಲ್ಲೋ. ಮದುವೆ ಮಾಡಿಸ್ತಾ? ಯಾರ ಜೊತೆ, ಎಲ್ಲಿ ಮಾಡಿದೆ? ನೀನು ಬೇರೆ ಬೇಜಾರಲ್ಲಿದ್ದೆ, ಆ ಹುಡುಗನ ಹತ್ರ ಹೋಗಿ ಮಾತಾಡಿದೆ, ಅವ್ನ ಲವ್ ಸ್ಟೋರಿನ ಸ್ವಲ್ಪ ಕೆದಕ್ದೆ. ಅವ್ರ ಹುಡುಗಿ ಹತ್ರ ಮಾತಾಡೋಣ ಅಂತ ಹೋದಾಗ ಅವಳಿಗೆ ಮದುವೆ ಆಗಿಲ್ಲ ಅಂತ ಗೊತ್ತಾಯ್ತು. ಹಂಗಿಂಗೆ ಹೆಂಗೋ ಮಾಡಿ ಸೆಟಪ್ ಮಾಡಿ ಮದುವೆ ಮಾಡಿ ಕಳಿಸ್ಬಿಟ್ಟೆ. ಲೋ ಮಗ, ಏನೋ ಮಾಡಿದೆ, ಈಗ ನನ್ನ ತಲೆ ಮೇಲೆ ಬರುತ್ತಲ್ಲೋ. ನೀನೇನು ತಲೆ ಕೆಡಿಸ್ಕೋಬೇಡ, ಆಲ್ರೆಡಿ ಆ ಹುಡುಗ ನಿಮ್ಮ ಹುಡುಗಿಯವ್ರ ಅಣ್ಣನ ಹತ್ರ ಮಾತಾಡಿದ್ದಾನೆ. ಇನ್ನೊಂದು 5 ನಿಮಿಷ ನೋಡಿ ಚಿನ್ನ, ನಿನಗೆ ಫೋನ್ ಬರುತ್ತೆ. ಮೂರ್ತಿ ಟೈಮ್ ಮೀರೋಗುತ್ತೆ ಚಿನ್ನ, ಓಡು ಓಡು ಓಡು, ಎಂಜಾಯ್ ಮಗ. ಏನಿದು ಎಲ್ಲ ಹೋಗಿ ಧನು ದಾರಿಗೆ ಬರ್ತಾಯ್ತಲ್ಲ. ಅವಳಣ್ಣೆ ಬರ್ತಲ್ಲಿ ಧನು ಹೆಸರೇ ಬರ್ತೈತೆ ಅನ್ಸುತ್ತೆ. ಹೌದು, ಅವನೇ ಒಳ್ಳೆ ಜೋಡಿ. ಹಣೆ ಬರೋನ್ನ ಯಾರು ತಪ್ಸಕ್ಕಾಗುತ್ತೆ? ಹಲೋ, ಎಲ್ಲಿದ್ಯಪ್ಪ? ಬೇಗ ಜೋಚನ ಹತ್ರ ಬಂದು ನನ್ನ ತೆಂಗಿನ ಕರ್ಕೊಂಡು. ಎಲ್ಲ ನೀನು ಅನ್ಕೊಂಡಂಗೆ ಆಯ್ತು. ಖುಷಿ ಆಯ್ತಾ? ಎಲ್ಲ ನಾವು ಅನ್ಕೊಂಡಂಗೆ ಏನಿಲ್ಲಪ್ಪ, ಎಲ್ಲ ಅವ್ರವ್ರ ಇಚ್ಛೆ. ಅವ್ರವ್ರ ಇಚ್ಛೆ ಅಲ್ಲಮ್ಮ, ಎಲ್ಲ ದೇವ್ರ ಇಚ್ಛೆ.